ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫಾರ್ ಯು ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೆಲವು 4 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಫ್ಯಾಕ್ಟ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಕೂಡ ಮಾಡಿ. ಫ್ಯಾಕ್ಟ್ ನಂಬರ್ 1, ಜೇಡರ ಹುಳು. ನಾವು ಸಾಮಾನ್ಯವಾಗಿ ಜೇಡರ ಹುಳುಗಳನ್ನು ನೋಡಿರ್ತೀವಿ. ಹಾಗೆ ಅವುಗಳಲ್ಲಿ ಕೆಲವು ವಿಷಕಾರಿ ಅಂತ ಗೊತ್ತು. ಆದರೆ ನಾವು ಸಾಮಾನ್ಯವಾಗಿ ಚಿಕ್ಕದಾಗಿರುವ ಜೇಡರ ಹುಳುಗಳನ್ನು ನೋಡಿರ್ತೀವಿ. ಆದರೆ ದೊಡ್ಡದಾದ ಜೇಡರ ಹುಳುಗಳನ್ನು ನೋಡಿರುವುದು ಬಹಳ ಕಡಿಮೆ. ನಮ್ಮ ಭಾರತದಲ್ಲಿ ವಿಷಪೂರಿತ ಜೇಡರ ಹುಳು ಇದ್ದಾವ? ಹಾಗೆ ವಿಷಪೂರಿತ ಜೇಡರ ಹುಳುಗಳು ಯಾವುವು ಅಂತ ಗೊತ್ತಾ? ಬ್ಲ್ಯಾಕ್ ವಿಡೋ ಹಾಗೂ ಬ್ರೌನ್ ರೆಕ್ಯುಲಸ್ ಎನ್ನುವ ಜೇಡರ ಹುಳುಗಳು. ಇವು ಬಹಳ ವಿಷಪೂರಿತ ಹುಳು. ಇವುಗಳ ಕಡಿತಕ್ಕೆ ಒಳಗಾದರೆ ಬದುಕುವುದು ಡೌಟ್. ಆದರೆ ಈ ಜೇಡರ ಹುಳುಗಳು ಅಮೆರಿಕದಲ್ಲಿ ಮಾತ್ರ ಕಂಡುಬರುತ್ತದೆ. ಭಾರತದಲ್ಲಿ ಕಂಡುಬರುವಂಥ ವಿಷಪೂರಿತ ಜೇಡರ ಹುಳು ಅಂದರೆ ಅದು ಬ್ಲ್ಯಾಕ್ ವಿಡೋ. ಇದು ನಮ್ಮ ಭಾರತದ ಮೋಸ್ಟ್ ಡೇಂಜರಸ್ ಜೇಡರ ಹುಳು. ಫ್ಯಾಕ್ಟ್ ನಂಬರ್ 2, ಫ್ರೆಂಡ್ಸ್, ನಾವು ಎಷ್ಟು ಸಮಯದವರೆಗೆ ಉಸಿರನ್ನು ಬಿಗಿ ಹಿಡಿದುಕೊಳ್ಳುವುದಕ್ಕೆ ಸಾಧ್ಯ? 2 ರಿಂದ 3 ನಿಮಿಷ, ಇಷ್ಟು ಕೂಡ ಸಾಧ್ಯವಿಲ್ಲ. ಹಬ್ಬಬ್ಬ ಅಂದರೆ 1 ನಿಮಿಷ ಹೆಚ್ಚು. ಆದರೆ ಈ ಚೇಳುಗಳನ್ನು ನೋಡಿ, ಇವು 5 ರಿಂದ 7 ದಿನಗಳವರೆಗೆ ಉಸಿರಾಡದೆ ಉಸಿರನ್ನು ಬಿಗಿ ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೂ 1 ವರ್ಷದವರೆಗೂ ಯಾವುದೇ ರೀತಿಯ ಆಹಾರವನ್ನು ಸೇವಿಸದೆ ಉಪವಾಸ ಇರುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಈ ಚೇಳುಗಳಲ್ಲಿ ಹಲವು ಜಾತಿಯ ಚೇಳುಗಳು ಇವೆ. ಈ ಚೇಳುಗಳ ಮೇಲೆ ರಾತ್ರಿಯ ವೇಳೆ UV ಲೈಟನ್ನು ಅದರ ಮೇಲೆ ಬಿಟ್ಟಾಗ ಅವು ಹೊಳೆಯುವ, ಪ್ರಕಾಶವಾಗಿ ಕಾಣುವ ವಿಶೇಷ ಗುಣವನ್ನು ಹೊಂದಿದೆ. ಫ್ಯಾಕ್ಟ್ಸ್ ನಂಬರ್ 3, ಫ್ರೆಂಡ್ಸ್, ಈಗ ಮಾನವನ ದೇಹದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮ್ಮ ದೇಹದಲ್ಲಿ 206 ಮೂಳೆಗಳು ಇದ್ದಾವೆ. ಆದರೆ ನಿಮಗೆ ಒಂದು ವಿಷಯ ಗೊತ್ತಾ? ನಾವು ಹುಟ್ಟುವಾಗ ನಮ್ಮ ದೇಹದಲ್ಲಿ ಸುಮಾರು 303 ಮೂಳೆಗಳು ಇರುತ್ತವೆ. ನಾವು ಬೆಳೆಯುತ್ತಾ ಯುವಕರಾಗುತ್ತಾ ವಯಸ್ಕ ಮಟ್ಟಕ್ಕೆ ಸೇರಿದಾಗ ಆ ಮೂಳೆಗಳು ಬದಲಾಗಿ 206 ಮೂಳೆಗಳಾಗಿ ಬದಲಾಗುತ್ತವೆ. 206 ಮೂಳೆಗಳಲ್ಲಿ ಅರ್ಧದಷ್ಟು ಮೂಳೆಗಳು ನಮ್ಮ ಅಂಗೈ ಹಾಗೂ ಅಂಗಾಲಿನಲ್ಲಿ ಇರ್ತವೆ. ಫ್ರೆಂಡ್ಸ್, ನಮ್ಮ ದೇಹದಲ್ಲಿ 60% ನೀರು ತುಂಬಿರುತ್ತದೆ. ಹಾಗೆ ನಮ್ಮ ದೇಹ ಕೂಡ 60%ನಿಂದ ನೀರಿನಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ದೇಹದಲ್ಲಿ ಕೂಡ ಚಿನ್ನದ ಅಂಶವಿರುತ್ತದೆ. ಹೌದು, ನಮ್ಮ ದೇಹದಲ್ಲಿ ಸುಮಾರು 0.2 ಮಿಲಿಗ್ರಾಮ್ನಷ್ಟು ಗೋಲ್ಡ್ ಇರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ನಮ್ಮ ಮೂಗು ಸುಮಾರು 50,000 ಡಿಫ್ರೆಂಟ್ ಆದ ವಾಸನೆಯನ್ನು ಕೂಡ ಗ್ರಹಿಸುತ್ತದೆ. ಹಾಗೆ ನಮ್ಮ ಹೃದಯ ಒಂದು ದಿನಕ್ಕೆ 1,00,000 ಬಾರಿ ಹೊಡೆದುಕೊಳ್ಳುತ್ತದೆ. ಫ್ಯಾಕ್ಟ್ಸ್ ನಂಬರ್ 4, ಫ್ರೆಂಡ್ಸ್, ಯಾರಿಗಾದರೂ ಅಷ್ಟೇ ಕಚಗುಳಿ ಕೊಟ್ಟರೆ ನಗು ಬಂದೇ ಬರುತ್ತೆ. ಅದು ಹೆಚ್ಚಾದರೆ ಕೋಪ ಕೂಡ ಬರುತ್ತೆ. ಆದರೆ ಕಚಗುಳಿ ಕೊಟ್ಟರೆ ನಗುವ ಮರವನ್ನು ಎಂದಾದರೂ ನೋಡಿದ್ದೀರಾ? ಹೌದು. ಏನು ಸ್ವಾಮಿ, ಮರ ನಗುತ್ತಾ ಅಂತ ಕೇಳ್ತೀರಾ? ಹೌದು, ನಾವು ಎಷ್ಟೋ ರೀತಿಯ ಮರಗಳನ್ನು ನೋಡಿದ್ದೇವೆ. ಆದರೆ ಈ ನಗುವ ಮರವೇ ಒಂದು. ಇದು ಒಂದು ಜಾತಿಯ ಮರ. ಈ ಜಾತಿಯ ಮರವನ್ನು ರೇಂಡಿಯಾ ಡಾಕ್ಟ್ರೋಮಮ್ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ಈ ಮರವನ್ನು ನೋಡೋಣ. ಈ ವಿಡಿಯೋದಲ್ಲಿ ಸರಿಯಾಗಿ ಗಮನಿಸಿ ನೋಡಿ. ಮರದ ಕಾಂಡಕ್ಕೆ ಕಚಗುಳಿ ಕೊಟ್ಟರೆ ಈ ಮರದ ಎಲೆಗಳು ಹೇಗೆ ಅಲ್ಲಾಡುತ್ತೆ ಅಂತ. ಈಗ ನೋಡ್ಬೋದು ಈ ಮರವು ಕೂಡ ನಗುತ್ತದೆ ಎಂದು. ಓಕೆ ಫ್ರೆಂಡ್ಸ್, ಇವು ಈ ದಿನದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸ ವಿಷಯಗಳನ್ನು ತಿಳಿದುಕೊಂಡಿದ್ದರೆ, ಯಾವ ವಿಷಯವನ್ನು ತಿಳಿದುಕೊಂಡಿದ್ದೀನಿ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ.